Kundapura has won the toss and opted to field first.
अंपायर प्लीज थोड़ा मैच को हेलो क्यों बंद हो रहा है ಹಲೋ ಹಲೋ ಆ ರहा है ಸರಿ ಉಂಟು ಬಟ್ ಬಂದ್ ಆಗ್ತಾ ಇರುತ್ತೆ ಅಷ್ಟೇ ಅಲ್ಲಲ್ಲ ನೀವು ಇದನ್ನು ಮುಟ್ಬೇಡಿ ಅಲ್ಲ ಇಲ್ಲಿ ಹಿಡಿದ್ರು ಸಹ ಬಂದ್ ಆಗುತ್ತೆ ಅಲ್ಲಲ್ಲ ನಾನೊಂದು ವಿಷಯ ಹೇಳ್ತೇನೆ ಇದೆಂತ ಸ್ವಲ್ಪ ಹೊತ್ತಿಗೆ ಬಂದ್ ಆಗುತ್ತೆ ಈಗ ನೀವು ಇದು ಮಾಡಿದ್ರೆ ನೀವು ಮಾತಾಡ್ಲಿಕ್ಕಿದ್ರೆ ಉಂಟಲ್ಲ ವಾಪಸ್ಸು ಇದು ಆಫ್ ಮಾಡಿ कंदोपुर ने शानदार बॉलिंग करते हुए डीमैक्स ब्लास्टर पहला बाउंड्री खोला है अभी वेल बॉल जबरदस्त बॉलिंग डालते हुए कुंदापुर एक और मैच नहीं है क्या मतलब दो लोग आपस में मतलब डिस्कस करते हुए ಮತ್ತೆ ಸ್ಥಿತಿಗಾರಿ ಖಾಲಿ ಮತ್ತೆ ಮನಮೋಹಕ ಶೈಲಿ ಹೊರತೆಗೆ ಒಂದು ಯತ್ನ ಹುತ್ತೆ ಆಗುವ ಸಾಧ್ಯತೆ ಕೈ ಚೆಲ್ತಾ ಇದ್ದಾನೆ ಗೂತರಕ್ಷಕ ವಾಂಟಿವಾದದ ಮುನ್ನಡೆದು ಕಾಡ್ತಾ ಇದೆ ಕೊಂಚ ಮಟ್ಟಿಗೆ ಗಲಿಬಲಿ ವಾತಾವರಣ ಸೃಷ್ಟಿಸಿದ್ರು ಗುರುರಕ್ಷಕ ಬೊತ್ತಿ ಕೈ ಚೆಲ್ತಾ ಇದ್ದಾನೆ ತನ್ನ ಮೊತ್ತ 8ಕ್ಕೆ ಮುನ್ನುಗ್ತಾ ಇದೆ ಕ್ರೈವಿನ್ ಗೂಟರಕ್ಷಣೆಯಲ್ಲಿ ಹೊರಸವೆ ಸಜ್ಜ ಆಟಗಾರ ಕ್ರೈವಿನ್ ಈ ಬಾರಿ ಗೂಟರಕ್ಷಣೆಯಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾನೆ 8ಕ್ಕೆ 3 ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ ದ್ವಿತೀಯ ಓವರ್ನ ಮತ್ತೆ ಎಸೆತಗಾರಿಕೆಯಲ್ಲಿ ಅಂಕಿತ್ ಎಸೆತಗಾರಿಕೆಯಲ್ಲಿ ಕೊನೆಯ ಎಸೆತವನ್ನು ಎಸೆಲು ಸಜ್ಜಾಗ್ತಾ ಇದ್ದಾರೆ ತೀರ್ಪುಗಾರನ್ನು ಬಡಿಸುತ್ತಾ ಸರ್ಫರಾಜ್ ನವಾಜ್ ಎದುರಿಸಿ ಆಡುತ್ತಿರುವುದು ದಾಂಡಿಗ ಕೊನೆಯ ಎಸೆತಕ್ಕಾಗಿ ಕೊಂಚ ಹೊರ ನಡೆಯನ್ನು ಕಂಡಂತ ಚೆಂಡು ಯಾವುದೇ ಓಟಕ್ಕೆ ಆಸ್ಪದತೆಯನ್ನು ನೀಡ್ತಾ ಇಲ್ಲ ಓವರ್ ಮುಕ್ತಾಯ ಕಾಣ್ತಾ ಇದೆ ದ್ವಿತೀಯ ಓವರ್ ಮುಕ್ತಾಯದಲ್ಲಿ ತಂಡ ಮೊತ್ತ 8ಕ್ಕೆ 3 ಉದ್ದರಿ ನಷ್ಟದಲ್ಲಿ ಕೇವಲ 8 ಓಟವನ್ನು ಕಲೆ ಹಾಕ್ತಾ ಇದೆ ಸರಾಸರಿ 4 ಚುಕ್ಕಿದ ಧಾರಣೆಯಲ್ಲಿ 6 ಓವರ್ಗಳ ಪಂದ್ಯಾಕೂಟದಲ್ಲಿ ಬಹಳಷ್ಟು ಕನಿಷ್ಠ ಮೊತ್ತವನ್ನು ಕಾಣಿಸ್ತಾ ಇದ್ದೇವೆ 3 ಹುದ್ದೆರ ನಷ್ಟದಲ್ಲಿ ಬೆಂಗಳೂರು ಹಾಗೂ ಕುಂದಾಪುರ ನಡುವೆ ನಡೆಯುತ್ತಿರುವಂತಹ ಈ ಒಂದು ಪಂದ್ಯಾಕೂಟ JPL ಟ್ರೋಫಿಗಾಗಿ ತೃತೀಯ ಓವರ್ನ ಎಸೆಲಿಕ್ಕೆ ಯಾರು ಬರ್ತಾರೆ ಕಾದು ನೋಡ್ಬೇಕಾಗ್ತಾ ಇದೆ JPL ಗಂಗೊಳ್ಳಿ ಪ್ರೀಮಿಯರ್ ಲೀಗ್ ಸೀಸನ್ 6 6ನೇ ಆವೃತ್ತಿಯ ಒಂದು ಪಂದ್ಯಾಕೂಟ ಅಂಕಣದ ಭಾಗದಲ್ಲಿ ಸಾಗ್ತಾ ಇದೆ
ಸತತವಾಗಿ 5 ಪಂದ್ಯಕೂಟವನ್ನು ಆಯೋಜಿಸಿದ ತಂಡ JPL ಯಾನಿ ಗಂಗೊಳ್ಳಿ ಅವರು ಬಳಿಕ ಕೆಲವು ವರ್ಷಗಳ ಬಳಿಕ ಮತ್ತೆ ಸೀಸನ್ 6 ಅನ್ನು ಆರಂಭಿಸ್ತಾ ಇದ್ದಾರೆ ಅಲ್ತಾಫ್ ರವರ ಮುನ್ನಡೆಸುವಲ್ಲಿ. ತೃತೀಯ ಓವರ್ನ ಎಸೆಯಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ ಎಸೆತಗಾರ. ರಿವರ್ಸ್ ಶಾಟ್ಗಾಗಿ ಯತ್ನ ವಿಫಲತೆಯನ್ನು ಕಾಣ್ತಾ ಇದ್ದಾರೆ. ಒಂಟಿ ಓಟವನ್ನು ತಂದಾಗ್ತಾ ಇದ್ದಾರೆ ಲೆಗ್ ಬೈ ಮುಖಾಂತರವಾಗಿ. ಒಂಟಿ ಓಟದ ಮುಖಾಂತರ ತಂಡ ಮೊತ್ತದಲ್ಲಿ ಒಂಟಿ ಓಟದ ಹೆಚ್ಚಳತೆಯನ್ನು ಕಾಣ್ತಾ ಇದೆ. ತಂಡ ಮೊತ್ತ 9ಕ್ಕೆ ಮುನ್ನುಗ್ತಾ ಇದೆ ತೃತೀಯ ಓವರ್ ಚಾಲ್ತಿಯಲ್ಲಿ. ಕೊಂಚ ಮಟ್ಟಿಗೆ ರನ್ ಧಾರಣೆಯಲ್ಲಿ ಹಿನ್ನಡೆಯನ್ನು ಕಾಣ್ತಾ ಇದೆ ಬೆಂಗಳೂರು ತಂಡ ಕುಂದಾಪುರದ ವಿರುದ್ಧವಾಗಿ. ಮತ್ತೆ ತಟ್ಟಿ ಮುಟ್ಟಿ ಒಂಟಿ ಓಟವನ್ನು ಪೂರೈಸ್ತಾ ಇದ್ದಾರೆ ಇರುವ ದಾಂಡಿಗರು. ಅವರ ಓಟಕ್ಕಾಗಿ ಎತ್ತ ಸಫಲತೆಯನ್ನು ಕಾಣುವ ಹಾದಿಯಲ್ಲಿ ಸತತವಾಗಿ ದ್ವಿತೀಯ ಓಟವನ್ನು ಸಹ ತನ್ನದಾಗ್ತಾ ಇದ್ದಾರೆ ದಾಂಡಿಗರು. ಮತ್ತೆ ಎಸೆತಕ್ಕೆ ಸಜ್ಜಾಗ್ತಾ ಇದ್ದಾನೆ ಎಸೆತಗಾರ ಆನಂದ್ ಫರ್ನಾಂಡಿಸ್. ಎದುರಿಸಿ ಆಡುತ್ತಿರುವ ದಾಂಡಿಗ ಸರ್ಫರಾಜ್. ಉತ್ತಮವಾದ ಕ್ಷೇತ್ರವನ್ನು ಸಂಜೆಗೊಳಿಸಿರುವಂತಹ ತಂಡ ಕುಂದಾಪುರ ಯಾವುದೇ ಓಟಕ್ಕೆ ಆಸ್ಪದ ನೀಡ್ತಾ ಇಲ್ಲ. ಮತ್ತೆ ಚುಕ್ಕಿ ಆಗ್ತಾ ಇದೆ. ಚುಕ್ಕಿಗಳ ಮೇಲೆ ಚುಕ್ಕಿ ಬರ್ತಾ ಇದೆ. ಒಂದು ಉತ್ತಮವಾದ ಒಂದು ಎಸೆತಗಾರಿಕೆಯನ್ನು ಕಾಡ್ತಾ ಇದ್ದೇವೆ ನಾವು ಕುಂದಾಪುರದ ಪರವಾಗಿ ಬೆಂಗಳೂರ ವಿರುದ್ಧವಾಗಿ. ಮತ್ತೆ ಒಂಟಿ ಓಟಕ್ಕೆ ಸೀಮಿತ ಕಾಣಬೇಕಾಗ್ತಾ ಇದೆ. ತಟ್ಟಿ ಮುಟ್ಟಿ ಒಂಟಿ ಓಟ ಮಿಡಾನ್ ವೇಗವಾದಲ್ಲಿ. ಈ ಒಂಟಿ ಓಟದ ಮುಖಾಂತರ ತಂಡ ಮೊತ್ತ 12ಕ್ಕೆ ಮುನ್ನುಗ್ತಾ ಇದೆ. ತೃತೀಯ ಓವರ್ನ 5ನೇ ಎಸೆತಕ್ಕಾಗಿ ಮತ್ತೆ ಬೀಸುಗೆ ಮನಮೋಹಕ ಶೈಲಿ ಒಂದು ಹೊಡೆತ ಒಂಟೆ ಆವಾಡಿ ಓಟವನ್ನು ಸಹ ಪೂರೈಸ್ತಾ ಇದ್ದಾರೆ ಇರುವ ದಾಂಡಿಗರು. ತೃತೀಯ ಓಟಕ್ಕಾಗಿ ಯತ್ನ ವಿಫಲತೆ. ಕೇವಲ 2 ಓಟಗಳ ಮುಖಾಂತರ ತಂಡ ಮೊತ್ತ 14ಕ್ಕೆ ಮುನ್ನುಗ್ತಾ ಇದೆ ತೃತೀಯ ಓವರ್ ಚಾಲ್ತಿಯಲ್ಲಿ. ಈ ಒಂದು ಕ್ಷಣದಲ್ಲಿ ಕೊಂಚ ಮಟ್ಟಿಗೆ ರನ್ ಸುಧಾರಣೆಯನ್ನು ಕಾಣ್ತಾ ಇದ್ದೇವೆ. ಮತ್ತೆ ರಿವರ್ಸ್ ಶಾಟ್ಗೆ ಯತ್ನ ಕ್ಲೀನ್ ಬೋರ್ಡ್ ಆಗುವ ಮುಖಾಂತರ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಸತತವಾಗಿ 4ನೇ ಹುದ್ದರಿಯನ್ನು ಸಹ ಕಳಿತಕೊಡ್ತಾ ಇದೆ. ಕೇವಲ 3 ಓವರ್ಗಳ ಮುಕ್ತಾಯದಲ್ಲಿ 4 ಪ್ರಮುಖ ಹುದ್ದರಿಯನ್ನು ಕಳೆದುಕೊಂಡಂತಹ ತಂಡ ಬೆಂಗಳೂರು. ಯಶಸ್ವಿ ಎಸೆತಗಾರಿಕೆಯನ್ನು ನೀಡ್ತಾ ಇದ್ದಾರೆ ಕುಂದಾಪುರದ ಪರವಾಗಿ ಎಸೆತಗಾರರು. ಈ ಒಂದು ಪಂದ್ಯಾಕೂಟದಲ್ಲಿ ಪ್ರಥಮ ಒಂದು ಇನ್ನಿಂಗ್ಸ್ ಅಲ್ಲಿ 67 ಓಟವನ್ನು ಸಹ ಕಲೆ ಹಾಕಿದ್ರು ಎದುರಾಳಿ ತಂಡ. 66 ಓಟವನ್ನು ಕಲೆ ಹಾಕಿದಂಥ ತಂಡದ ವಿರುದ್ಧವಾಗಿ 67 ಓಟವನ್ನು ಸಹ ಚೇಸ್ ಮಾಡುವ ಮುಖಾಂತರ ಗೆಲುವನ್ನು ಕಂಡಿದ್ರು. ಅದಾವ ರೀತಿ ಒಂದು ಪಂದ್ಯದಲ್ಲಿ ಅದೆಷ್ಟು ಸ್ಕೋರನ್ನು ಎದುರಾಳಿ ತಂಡಕ್ಕೆ ಬಿಟ್ಕೊಡ್ತಾರೆ ಬೆಂಗಳೂರು ತಂಡ ಕಾದು ನೋಡಬೇಕಾಗ್ತಾ ಇದೆ. ಆನಂದ್ ಫರ್ನಾಂಡಿಸ್ 2 ಓವರ್ಗಳಲ್ಲಿ ಕೇವಲ 6 ಓಟವನ್ನು ಬಿಟ್ಟುಕೊಟ್ಟು 3 ಪ್ರಮುಖ ಹುದ್ದರಿಯನ್ನು ತನ್ನದಾಗಿಸಿದ್ರು. चौदह रन 4 ओवर पर
4 विकेट पे नुकसान है बेंगलुरु। कुंदापुर जबरदस्त पकड़ बना के रखे ग्राउंड पे। ओ shit. ಮತ್ತೆ ಬುತ್ತಿ ಕೈ ಚೆಲ್ತಾ ಇದೆ. ಒಂದು ಸುಲಭ ಸಾಧ್ಯತೆ ಗುರಿಯನ್ನು ವಿಫಲಗೊಳಿಸ್ತಾ ಇದ್ದಾನೆ ಸ್ವತಃ ಎಸೆತಗಾರ ಅಂಕಿತ್ ವಿಕೆಟ್. ದ್ವಿತೀಯ ಎಸೆತಕ್ಕಾಗಿ ಅಂಕಿತ್ ಸಜ್ಜಾಗ್ತಾ ಇದ್ದಾರೆ. ಎದುರು ಸಾಡಿ ನಾಟಿಗ ವೈಭವ್ ಮತ್ತು ಉತ್ತಮವಾದೊಂದು ಹೊಡೆತ ವಾಂಟೆ ಅವಾಡಿ ಓಟವನ್ನು ಸಾಗಿಸ್ತಾ ಇದ್ದಾರೆ. ಉತ್ತಮವಾದ ಕ್ಷೇತ್ರ ಕ್ಷಣಿಕ ಕಂಡು ಬರ್ತಾ ಇದೆ. ಅಷ್ಟೇ ಉತ್ತಮವಾದ ಒಂದು ಥ್ರೋ. ಈ ಅವಳಿ ಓಟದ ಹೆಚ್ಚಳವನ್ನು ಕಾಣ್ತಾ ಇದೆ ತಂಡದಲ್ಲಿ. ಅವಳಿ ಓಟದ ಮುಖಾಂತರ ತಂಡ ಮೊತ್ತ 17. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ಅಂಕಿತ್ ಎಸೆತಗಾರ ಖೇಲಿ. ಶೈಲಿ ಒಂದು ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಬುದ್ಧಿ ಕೈ ಚೆಲ್ತಾ ಇದ್ದಾರೆ. ಮತ್ತೊಮ್ಮೆ ಒಂಟಿ ಓಟವನ್ನು ತಂಡ ಹಾಕ್ತಾ ಇದ್ದಾನೆ ದಾಂಡಿಗ. ಒಂಟಿ ಓಟದ ಮುಖಾಂತರ ತಂಡ ಮೊತ್ತದಲ್ಲಿ ಒಂಟಿ ಓಟದ ಹೆಚ್ಚಿನ ತಂಡ ಮೊತ್ತ 18ಕ್ಕೆ ಮುನ್ನುಗ್ತಾ ಇದೆ. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ಬಹಳಷ್ಟು ಹಿನ್ನಡೆಯನ್ನು ಕಾಣ್ತಾ ಇದ್ದೇವೆ ರನ್ ಧಾರಣೆಯಲ್ಲಿ. ಈ ಒಂದು ಕ್ಷಣದಲ್ಲಿ ಮತ್ತೆ ಎಸೆತಗಾರಿಕೆಯಲ್ಲಿ ಅಂಕಿತ್ ಉತ್ತಮವಾದ ಒಂದು ಹೊಡೆತ. ಕೇವಲ ಒಂಟಿ ಓಟಕ್ಕೆ ಸೀಮಿತ ಕಾಣ್ತಾವೆ. ಇದು ಮಿಡ್ ವಿಕೆಟ್ ಭಾಗದಲ್ಲಿ ಡಬ್ಬಿದ್ರು. ಒಂಟಿ ಓಟಕ್ಕೆ ಆಸ್ಪದತೆಯನ್ನು ನೀಡ್ತಾ ಇದ್ದಾರೆ. ಒಂಟಿ ಓಟದ ಮುಖಾಂತರ ತಂಡ ಮೊತ್ತದಲ್ಲಿ ಒಂಟಿ ಓಟದ ಹೆಚ್ಚಳ ಕಾಣ್ತಾ ಇದೆ. ತಂಡ ಮೊತ್ತ 19ಕ್ಕೆ ಮುನ್ನುಗ್ತಾ ಇದೆ. ಮತ್ತೆ ಅಂಕಿತ್ ಎಸೆತಗಾರಿಕೆಯಲ್ಲಿ ಉತ್ತಮವಾದ ಒಂದು ಕ್ಷೇತ್ರ ಕ್ಷಣವನ್ನು ಕಾಯ್ದುಕೊಡ್ತಾ ಇದೆ ಕುಂದಾಪುರ ಫ್ರೆಂಡ್ಸ್ ತಂಡ. ಪಿಟೆಚ್ ರೈಡರ್ಸ್ ಕುಂದಾಪುರ ಮತ್ತೆ ಬಲವಾದ ಮನವಿಯನ್ನು ಅರ್ಪಿಸ್ತಾ ಇದ್ದಾರೆ. ಯಾವುದೇ ತೀರ್ಪು ನೀಡ್ತಾ ಇಲ್ಲ ತೀರ್ಪುಗಾರ. ಮತ್ತೆ ಚುಕ್ಕಿ ಆಗ್ತಾ ಇದೆ. ಬಹಳಷ್ಟು ಉತ್ತಮವಾದ ಬಾಲಿಂಗ್ ಅನ್ನು ನಿರ್ವಹಿಸ್ತಾ ಇದ್ದಾರೆ ಕುಂದಾಪುರ ಪರವಾಗಿ. ಎದುರಾಡಿ ತಂಡವನ್ನು ಕಟ್ಟು ಹಾಕುವಲ್ಲಿ ಸಫಲತೆಯನ್ನು ಕಾಣ್ತಾ ಇದ್ದಾರೆ. ಮತ್ತೆ ಚುಕ್ಕಿ ಆಗ್ತಾ ಇದೆ. ನಾಲ್ಕು ಓಟಗಳ ಮುಕ್ತಾಯದಲ್ಲಿ ಕೇವಲ 19 ಓಟವನ್ನು ಕಲೆ ಹಾಕ್ತಾ ಇದೆ. ಹಲೋ ಮತ್ತೆ ಚುಕ್ಕಿ ಆಗ್ತಾ ಇದೆ. ಯಾವುದೇ ಓಟಕ್ಕೆ ಆಸ್ಪದವನ್ನು ನೀಡ್ತಾ ಇಲ್ಲ. ವಿಖ್ಯಾತ್ ಎಸೆಗಾರಿಕೆಯಲ್ಲಿ ಸರ್ಫರಾಜ್ 9 ಎಸೆತವನ್ನು ಎದುರಿಸಿ 6 ಓಟವನ್ನು ಕಲೆ ಹಾಕ್ತಾ ಇದ್ದಾರೆ. ಬಹಳಷ್ಟು ಹಿನ್ನಡೆಯನ್ನು ಕಾಣ್ತಾ ಇದೆ ಬೆಂಗಳೂರು ತಂಡ. ಯಾವುದೇ ಓಟಕ್ಕೆ ಆಸ್ಪದ ನೀಡ್ತಾ ಇಲ್ಲ. ಮತ್ತೆ ಚುಕ್ಕಿ ಆಗ್ತಾ ಇದೆ.
4.2 ಓವರ್ ಅರ್ಥಾತ್ 26 ಎಸೆತಗಳ ಮುಂದೆ ಕೇವಲ 20 ಓಟವನ್ನು ಕಲೆ ಆಗ್ತಾ ಇದೆ. ಮತ್ತೆ ಬೀಸುಗೆ ಮನಮೋಹಕ ಶೈಲಿ ಒಂದು ಹೊಡೆತ ಪ್ರಥಮ ಸಿಕ್ಸರ್ ಮೂಡಿ ಬರ್ತಾ ಇದೆ. ಗಾಡಿಯ ವಿರುದ್ಧ ದಿಕ್ಕಿನಲ್ಲಿ ಸಿಕ್ಸರ್ ಅನ್ನು ಬಾರಿಸುವ ಮೂಲಕ ಸರ್ಫರಾಜ್ ತನ್ನ ದಾಳಿಗೆ ಚಾಲನೆ ನೀಡ್ತಾ ಇದ್ದಾರೆ. ತಂಡದ ಮೊತ್ತದಲ್ಲಿ 6 ಓಟಗಳ ಹೆಚ್ಚಳತೆಯನ್ನು ಕಾಣ್ತಾ ಇದೆ. ತಂಡ ಮೊತ್ತ 26. 5ನೇ ಓವರ್ನ ಚಾಲ್ತಿಯಲ್ಲಿ 6 ಓವರ್ಗಳ ಒಂದು ಪಂದ್ಯಾಕೂಟ ಅಂಕಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ಕೊನೆಯ 9 ಎಸೆತಗಳು ಮಾತ್ರ ಬಾಕಿ ಉಳಿತಾ ಇದೆ. ಅಥವಾ ಟಾರ್ಗೆಟ್ ಎದುರಾದ ತಂಡಕ್ಕೆ ಬಿಟ್ಟುಕೊಡ್ತಾರೆ, ಕಾದು ನೋಡಬೇಕಾಗ್ತಾ ಇದೆ. ಮತ್ತೆ ಎಸೆತಗಾರಿಕೆಯಲ್ಲಿ ಮತ್ತೆ ಬೀಸಿಗೆ ಹೊಡೆತಕ್ಕೆ ಯತ್ನ, ಕೇವಲ ಒಂಟಿ ಓಟವನ್ನು ತಂಡ ಹಾಕ್ತಾ ಇದ್ದಾನೆ ಸರ್ಫರಾಜ್. ಮತ್ತೆ ಕೊಂಚ ಮಿಶ್ರ ಆಗ್ತಾ ಇದೆ. ರನ್ಔಟ್ಗಾಗಿ ಬಲವಾದ ಮನವಿ, ಹುದ್ದರಿ ಆಘಾತವನ್ನು ಕಾಡ್ತಾ ಇದೆ. ಕೇವಲ ಒಂಟಿ ಓಟದ ಹೆಚ್ಚಳತೆಯನ್ನು ಕಾಡ್ತಾ ಇದೆ. ಹುದ್ದರಿ ಆಘಾತವನ್ನು ಕಾಡ್ತಾ ಇದ್ದೇವೆ. ತಂಡದ ಮೊತ್ತ 27. ಮತ್ತೆ 5ನೇ ಎಸೆತಕ್ಕಾಗಿ ವಿಖ್ಯಾತ್ ರೆಡಿ ಸಿದ್ಧತೆಯನ್ನು ಕಾಣ್ತಾ ಇದ್ದಾವೆ. ಮತ್ತೆ ಬೀಸುಗೆ ಹೊಳೆತ ಒಂಟಿ ಓಡವನ್ನು ಸೀಮಿತವನ್ನು ಕಾಣ್ತಾ ಇದೆ. ಒಂಟಿ ಓಡದ ಮುಖಾಂತರ ತಂಡ ಮೊತ್ತದಲ್ಲಿ ಒಂಟಿ ಓಡದ ಹೆಚ್ಚಳ 28ಕ್ಕೆ ಮುನ್ನುಗ್ತಾ ಇದೆ. ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. 5ನೇ ಓವರ್ನ ಕೊನೆಯ ಎಸೆತ ಒಂದು ಬಾಕಿ ಉಳಿತಾ ಇದೆ. 6 ಓವರ್ಗಳ ಈ ಒಂದು ಪಂದ್ಯಾಕೂಟದಲ್ಲಿ ಬಹಳಷ್ಟು ಯಶಸ್ವಿ ಎಸೆತಗಾರಿಕೆಯನ್ನು ನೀಡ್ತಾ ಇದ್ದಾರೆ ಕುಂದಾಪುರ ಪರವಾಗಿ ಎಸೆತಗಾರರು. ಮತ್ತೆ ವಿಖ್ಯಾತ್ ಕೊನೆಯ ಎಸೆತಕ್ಕಾಗಿ ತೀರ್ಪುಗಾರನ್ನು ಬಳಸುತ್ತಾ ಮತ್ತೆ ಯಾವುದೇ ಓಟಕ್ಕೆ ಆಸ್ಪದವನ್ನು ನೀಡ್ತಾ ಇಲ್ಲ. ಚುಕ್ಕಿ ಆಗ್ತಾ ಇದೆ. ಓವರ್ನ ಮುಕ್ತಾಯವನ್ನು ಕಾಡ್ತಾ ಇದ್ದೇವೆ. ಕೊನೆಯ 6 ಎಸೆತಗಳು ಬಾಕಿ ಉಳಿತಾ ಇದೆ. ಈ 6 ಎಸೆತಗಳ ಮುಂದೆ ಅದಷ್ಟು ರನ್ನನ್ನು ಕಲೆ ಹಾಕುತ್ತೆ, ಕಾದು ನೋಡಬೇಕಾಗ್ತಾ ಇದೆ ತಂಡ ಬೆಂಗಳೂರು. ಕ್ರಾವಿನ್ ಕ್ಷೇತ್ರಕ್ಷಣವನ್ನು ಸಜ್ಜುಗೊಳಿಸ್ತಾ ಇದ್ದಾರೆ. ಆಕಾಶ್ ಎಸೆತಗಾರಿಕೆಯಲ್ಲಿ ಸರ್ಫರಾಜ್ ನವಾದ್ರವರಿಗೆ ಬೀಸಿಗೆ ಹೊಡೆದಕ್ಕೆ ಯತ್ನ, ಬಹಳಷ್ಟು ಉತ್ತಮವಾದ ಒಂದು ಹೊಡೆತ. 6 ಓಟಗಳು ಮತ್ತೆ ಸಿಕ್ಸರ್ ಮೂಡಿ ಬರ್ತಾ ಇದೆ ಸರ್ಫರಾಜ್ ಅವರ ದಾನಿಂದ. ಸರ್ಫರಾಜ್ ಅವರ ದಾಂಡು ಚಾಲನೆ ಕಾಣ್ತಾ ಇದೆ. ಮತ್ತೊಮ್ಮೆ ಸರ್ಫರಾಜ್ ಅವರ ದಾನಿನಿಂದ ದ್ವಿತೀಯ ಸಿಕ್ಸರ್ ಮೂಡಿ ಬರ್ತಾ ಇದೆ. ಕೊಂಚ ನೆಗೆತವನ್ನು ಕಾಣ್ತಾ ಇದೆ. ರನ್ ಧಾರಣೆಯಲ್ಲಿ 34ಕ್ಕೆ ಮುನ್ನುಗ್ತಾ ಇದೆ. ಒಂದು 6 ಓಟಗಳ ಮುಖಾಂತರವಾಗಿ
5 ಎಸೆತಗಳು ಬಾಕಿ ಉಳಿತಾ ಇದೆ. ಈ 5 ಎಸೆತಗಳ ಮುಂದೆ ಅದೆಷ್ಟು ಓಟವನ್ನು ಕಲೆ ಆಗತ್ತೆ ಕಾದು ನೋಡ್ಬೇಕಾಗ್ತಾ ಇದೆ. ಕೊನೆಯ 5 ಎಸೆತಗಳು ಬಾಕಿ ಉಳಿತಾ ಇದೆ. ಪ್ರಥಮ ಇನ್ನಿಂಗ್ಸ್ನ 5 ಎಸೆತಗಳು ಬಾಕಿ ಉಳಿತಾ ಇದೆ. ಅದೆಷ್ಟು ರನ್ ಕಲೆ ಹಾಕತ್ತೆ ಕಾದು ನೋಡ್ಬೇಕಾಗು. ಸಿಕ್ಸರ್ ಹೊಡೆದ ಹುಮ್ಮಸ್ಸಿನಲ್ಲಿ ಸರ್ಫರಾಜ್ ಇದ್ದರೆ ಎಸೆತಗಾರಿಕೆಯಲ್ಲಿ ಆಕಾಶ್ ಮತ್ತೆ ಬಿಸಿಗೆ ಹೊಡೆದಕ್ಕೆ ಯತ್ನ. ಸಫರದನ್ನು ಕಾಣ್ತಾ ಇಲ್ಲ, ಚುಕ್ಕಿ ಆಗ್ತಾ ಇದೆ. ಓಟದಲ್ಲಿ ಯಾವುದೇ ಬದಲಾವಣೆ ಕಾಣ್ತಾ ಇಲ್ಲ. ಸ್ಕೋರ್ ಸ್ಥಗಿತತೆಯನ್ನು ಕಾಣ್ತಾ ಇದೆ. ಮತ್ತೆ ತೃತೀಯ ಎಸೆತಕ್ಕಾಗಿ ಆಕಾಶ್ ಎಸೆತಗಾರಿಕೆಯಲ್ಲಿ ಸರ್ಫರಾಜ್ ರವರಿಗೆ ಮತ್ತೆ ಬೀಸಿಗೆ ಮನಮೋಹಕ ಶೈಲಿಯ ಒಂದು ಹೊಡೆತ 6 ಓಟಗಳು. ಮನಮೋಹಕ ಗಗನ ಚೊಂಬೆ ಹೊಡೆತ ಸಿಕ್ಸರ್ ಆಗಿ ಮಾರ್ಪಾಡ್ತಾ ಇದೆ. ಶೋಯಬ್ ಬಹಳಷ್ಟು ಮನಮೋಹಕ ಒಂದು ಶೈಲಿಯ ಸಿಕ್ಸರ್ ಕೊನೆಯ ಕ್ಷಣದಲ್ಲಿ ಸರ್ಫರಾಜ್ ಅವರ ದಾಳಿಯಿಂದ ಮೂಡಿ ಬರ್ತಾ ಇದೆ. ತೃತೀಯ ಸಿಕ್ಸರ್ ಸರ್ಫರಾಜ್ ಅವರ ದಾಳಿಯಿಂದ ಮೂಡಿ ಬರ್ತಾ ಇದೆ ಕೊನೆಯ ಕ್ಷಣದಲ್ಲಿ. ತಂಡದ ಮೊತ್ತ 40. ಕೊಂಚ ಮಟ್ಟಿಗೆ ಸುಧಾರಣೆಯನ್ನು ಕಾಣ್ತಾ ಇದ್ದೇವೆ ರನ್ ಧಾರಣೆಯಲ್ಲಿ. ಈ ಒಂದು 36 ಎಸೆತಗಳ ಒಂದು ಪಂದ್ಯ ಕೂಟದಲ್ಲಿ 40 ಓಟಗಳು ಆದ ಯಾವ ಲೆಕ್ಕಕ್ಕೂ ಇಲ್ಲ. ಬಟ್ ಅದನ್ನು ಕಾದು ನೋಡಬೇಕಾಗ್ತಾ ಇದೆ. ಕುಂದಾಪುರ ಪರವಾಗಿ ಉತ್ತಮವಾದ ಒಂದು ಎಸೆತಗಾರಿಕೆ ಹಾಗೂ ಕ್ಷೇತ್ರಗಳನ್ನು ಸಜ್ಜುಗೊಳಿಸಿದ್ರು. ಮತ್ತೆ ಎಸೆತಗಾರಿಕೆಯಲ್ಲಿ ಆಕಾಶ್ ಕೊಂಚ ದುಬಾರು ಮಟ್ಟಿದ ಎಸೆತಗಾರಿಕೆಯನ್ನು ನೀಡ್ತಾ ಇದ್ದಾರೆ. ಮತ್ತೆ ಬೀಸುಗೆ ಮನಮೋಹಕ ಶೈಲಿಯ ಒಂದು ಹೊಡೆತ ಬುತ್ತಿಯಾಗುವ ಸಾಧ್ಯತೆ ಇದೆ. 1T ಅವಳಿ ಓಟವನ್ನು ತನ್ನಗಿಸ್ತಾ ಇದ್ದಾನೆ ಸರ್ಫರಾಜ್. ಈ ಅವಳಿ ಓಟದ ಮುಖಾಂತರ ತನ್ನ ಮೊತ್ತದಲ್ಲಿ ಅವಳಿ ಓಟದ ಹೆಚ್ಚಳವನ್ನು ಕಾಣುತ್ತಿದೆ. ತನ್ನ ಮೊತ್ತ 42, 42, ಲಾಸ್ ಆಫ್ 5 ವಿಕೆಟ್ಸ್ ಆಫ್ಟರ್ ಕಂಪ್ಲೀಷನ್ ಆಫ್ 5.4 overs. ಕೇವಲ 2 ಎಸೆತಗಳು ಬಾಕಿ ಉಳಿತಾ ಇದೆ. ಕೇವಲ ಕೊನೆಯ 2 ಎಸೆತಗಳು ಬಾಕಿ ಉಳಿತಾ ಇದೆ. ಮತ್ತೆ ಆಕ್ರಮ ಎನ್ನುವಂತ ಸೂಚನೆ ಮೂಡಿ ಬರ್ತಾ ಇದೆ. ವೈಡ್ ಬಾಲ್ ಆಕ್ರಮಗಳ ಮುಖಾಂತರ ಒಂಟಿ ಹೊಡೆದ ಹೆಚ್ಚಳತೆ. ತಂಡದ ಮೊತ್ತ 43. ಮತ್ತೆ ಚುಕ್ಕಿ ಆಗ್ತಾ ಇದೆ. ಯಾವುದೇ ಓಟಕ್ಕೆ ಆಸ್ಪದ ನೀಡ್ತಾ ಇಲ್ಲ.
ಕೊನೆ ಒಂದು ಎಸೆತ ಬಾಕಿ ಉಳಿತಾ ಇದೆ. ಕೊನೆಯ ಒಂದು ಎಸೆತ. ಮತ್ತೆ ಆಕ್ರಮ ಎನ್ನುವಂಥ ಸೂಚನೆ. ದಾಂಡಿಗೆ ರೂಪದಲ್ಲಿ ಓಟವನ್ನು ಬಿಟ್ಟುಕೊಡ್ತಾ ಇದ್ದಾನೆ ಎದುರಾಳಿ ತಂಡಕ್ಕೆ ಆಕಾಶ್. ಕೊಂಚ ಮಟ್ಟಿಗೆ ದುಬಾರಿ ಎಸೆತಗಾರಿಗೆ ನೀಡಿದ್ರು ಸಹ 5 ಎಸೆತಗಳ ಮುಂದೆ 16 ಓಟವನ್ನು ಬಿಟ್ಟುಕೊಟ್ಟಿದ್ರು. ರನ್ ಮೊತ್ತ 44. ಮತ್ತೆ ಆಕ್ರಮ. ದೇಣಿಗೆ ರೂಪದಲ್ಲಿ ಓಟವನ್ನು ಬಿಟ್ಟುಕೊಡ್ತಾ ಇದ್ದಾನೆ ಆಕಾಶ್. ಮತ್ತೆ ಕೊನೆಯ ಎಸೆತಕ್ಕಾಗಿ ಆಕಾಶ್. ಮತ್ತೆ ಆಕ್ರಮ. ಸತತ ಆಕ್ರಮಗಳ ಮೇಲೆ ಆಕ್ರಮವನ್ನು ನೀಡ್ತಾ ಇದ್ದಾರೆ. ದೇಣಿಗೆ ರೂಪದಲ್ಲಿ ಓಟವನ್ನು ಬಿಟ್ಕೊಡ್ತಾ ಇದ್ದಾನೆ ಆಕಾಶ್. ಬಹುಶಃ ನಮಗೆ ಈ ಟಾರ್ಗೆಟ್ ಹೆಚ್ಚು ದೊಡ್ಡದಲ್ಲ, ಚಿಕ್ಕದಾಗ್ತಾ ಇದೆ. ಅದಕ್ಕಾಗಿ ಎದುರಾಳಿ ತಂಡಕ್ಕೆ ದೇಣಿಗೆ ರೂಪದಲ್ಲಿ ಓಟವನ್ನು ಬಿಟ್ಕೊಡ್ತಾ ಇದ್ದಾನೆ ಆಕಾಶ್. ಸತತ 3 ವೈಡ್ ಅನ್ನು ನೀಡುವ ಮುಖಾಂತರ ಹ್ಯಾಟ್ರಿಕ್ ಸಾಧನೆ ಮಾಡ್ತಾ ಇದ್ದಾರೆ. ಈ ಒಂದು ಓವರ್ನಲ್ಲಿ 4 ಆಕ್ರಮ ಎಸೆತವನ್ನು ನೀಡುವಂಥ ಆಕಾಶ್ ಇನ್ನು ಕೊನೆಯ ಎಸೆತವನ್ನು ಬಾಕಿ ಉಳಿತಾ ಇದೆ. ತಂಡದ ಮೊತ್ತ 46, 46. ಮತ್ತೆ ಟಾಸ್ ಆಗಿ ಬಂದಂಥ ಚೆಂಡು ಒಂಟಿ ಓಟಕ್ಕೆ ಸೀಮಿತವನ್ನು ಕಾಣ್ತಾ ಇದ್ದೇವೆ. ಈ ಒಂಟಿ ಓಟದ ಮುಖಾಂತರ ತಂಡದ ಮೊತ್ತ 47, ಎದುರಾಳಿ ತಂಡಕ್ಕೆ 48ರ ಗುರಿ. 36 ಎಸೆತ 48ರ ಸುಲಭ ಸಾಧ್ಯವಾದ ಗುರಿಯನ್ನು ಬಿಟ್ಟುಕೊಡ್ತಾ ಇದ್ದಾರೆ ಎದುರಾಳಿ ತಂಡಕ್ಕೆ. GPL ಗಂಗೊಳ್ಳಿ ಪ್ರೀಮಿಯರ್ ಲೀಗ್ ಸೀಸನ್ 6 ಈ ಒಂದು ಪಂದ್ಯಾಕೂಟದಲ್ಲಿ ನಮ್ಮ ಜೊತೆ ಇದ್ದಂಥ 5 ಪಂದ್ಯಾಕೂಟದಲ್ಲಿ ಇದ್ದಂಥ ಸಮೀರ್ ಉದ್ಯಾವರರು ಈ ಒಂದು ಪಂದ್ಯಕ್ಕಿಂತ ಮೊದಲು ದಿವಂಗತರಾಗಿದ್ದಾರೆ. ಅವರ ಸವಿ ನೆನಪಿಗಾಗಿ ಈ ಒಂದು ಪಂದ್ಯಾಕೂಟ ಸಾಲಿ ನಡೀತಾ ಇದೆ. ಸಮೀರ್ ಸ್ಮರಣಾರ್ಥವಾಗಿ ನಡೀತಾ ಇದೆ.
ಹಲೋ. ಕ್ಲೀವನ್ ಹಾಗೂ ಅಶೋಕ್ ಜೋಡಿ ಅಂಕಣವನ್ನು ಕಾಡ್ತಾ ಇದೆ. ಅಶೋಕ್ ಹಾಗೂ ಕ್ಲೀವನ್ ಜೋಡಿ ಅಂಕಣದ ಒಳಭಾಗದಲ್ಲಿ ಎಸೆತಗಾರಿಕೆಯಲ್ಲಿ ಬೆಂಗಳೂರು ಪರವಾಗಿ ವೈಭವ್ ಅವರನ್ನು ಕಾಣ್ತಾ ಇದ್ದೇವೆ ಅಂಕಣದ ಒಳಭಾಗದಲ್ಲಿ. ಪ್ರಥಮ ಎಸೆತವನ್ನು ಎಸೆಯಲು ವೈಭವ್ ಸಿದ್ಧರಾಗ್ತಾ ಇದ್ದಾರೆ. ಬೆಂಗಳೂರು ಪರವಾಗಿ ಎದುರಿಸಿ ಆಡುತ್ತಿರುವ ದಾಂಡಿಗ ಕ್ಲೈವನ್ ಹಾಗೂ ಅಶೋಕ್ ಜೋಡಿ ಅಂಕಣದ ಒಳಭಾಗದಲ್ಲಿ. ಪ್ರಥಮ ಎಸೆತ ರಿವರ್ಸ್ ಮುಖಾಂತರ ಸಿಕ್ಸರ್. ಪ್ರಥಮ ಎಸೆತದಲ್ಲಿ ರಿವರ್ಸ್ ಮುಖಾಂತರ ಸಿಕ್ಸರ್ ದಾಟ್ತಾ ಇದ್ದಾರೆ ಕ್ಲೈವನ್. ಇತ್ತೀಚಿನ ದಿನಗಳಲ್ಲಿ ರಿವರ್ಸ್ ಶಾಟ್ಗೆ ಹೆಸರುವಾಸಿಯಾಗಿರುವಂತಹ ಪಂದ್ಯಾಕೂಟಗಳು. ಪ್ರಥಮ ಎಸೆತ 6 ಓಟಗಳು. ಕ್ಲೈವನ್ ಸವ್ಯಸಾಚಿ ಆಟಗಾರ ಕುಂದಾಪುರ ಪರವಾಗಿ ದ್ವಿತೀಯ ಎಸೆತಕ್ಕಾಗಿ ವೈಭವ್ ಸಜ್ಜಾಗ್ತಾ ಇದ್ದಾರೆ ತೀರ್ಪುಗಾರನ್ನು ಬಡಿಸುತ್ತಾ. ಎದುರಿಸಿ ಆಡುತ್ತಿರುವ ದಾಂಡಿಗ ಕ್ಲೈವನ್. ಮತ್ತೆ ರಿವರ್ಸ್ ಶಾಟ್ಗಾಗಿ ಯತ್ನ. ಬುತ್ತಿಯಾಗುವ ಎಲ್ಲ ಸಾಧ್ಯತೆಗಳು. ಕೈ ಚೆಲ್ತಾ ಇದ್ದಾನೆ ದಾಂಡಿಗ ಎಸೆತ ಕ್ಷೇತ್ರರಕ್ಷಕ. ಜೀವದಾನವನ್ನು ನೀಡ್ತಾ ಇದ್ದಾನೆ ಕ್ಲೈವನ್ ರವರಿಗೆ. ತಂಡ ಮೊತ್ತದಲ್ಲಿ 1-1 ಹೆಚ್ಚಿನದನ್ನು ಕಾಣ್ತಾ ಇದೆ. ತಂಡ ಮೊತ್ತ 7ಕ್ಕೆ ಮುನ್ನುಗ್ತಾ ಇದೆ ಪ್ರಥಮ ಓವರ್ನ ಚಾಲ್ತಿಯಲ್ಲಿ. ಮತ್ತೆ ವೈಭವ್ ತೃತೀಯ ಎಸೆತಕ್ಕಾಗಿ ತೀರ್ಪುಗಾರನ್ನು ಬಳಸುತ್ತಾ. ನಲವತ್ತ 8ರ ಟಾರ್ಗೆಟ್ ಅನ್ನು ಚೇಸ್ ಮಾಡುತ್ತಾ ಕುಂದಾಪುರ ತಂಡ. ಅಕ್ರಮ ಎನ್ನುವಂಥ ಸೂಚನೆ, ವೈಡ್ ಬಾಲ್ ಎನ್ನುವಂಥ ತೀರ್ಪುಗಾರರಿಂದ ಮೂಡಿ ಬರ್ತಾ ಇದೆ. 1 ಓಟದ ಹೆಚ್ಚಳತೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತದಲ್ಲಿ 1 ಓಟದ ಹೆಚ್ಚಳತೆಯನ್ನು ಕಾಣ್ತಾ ಇದ್ದೇವೆ. ತಂಡದ ಮೊತ್ತ 8ಕ್ಕೆ ಮುನ್ನುಗ್ತಾ ಇದೆ ಪ್ರಥಮ ಓವರ್ನ ಚಾಲ್ತಿಯಲ್ಲಿ. ಮತ್ತೆ ವೈಭವ್ ಮತ್ತೆ ರಿವರ್ಸ್ ಶಾಟ್ಗಾಗಿ ಯತ್ನ. 1 ಬೌಂಡ್ರಿ ಆಗ್ತಾ ಇದೆ. ಬೌಂಡ್ರಿ ಮುಖಾಂತರ 4 ಓಟ ಅಶೋಕ್ರವರ ದಾಳಿಯಿಂದ ಮೂಡಿ ಬರ್ತಾ ಇದೆ. ತಂಡ ಮೊತ್ತದಲ್ಲಿ 4 ಓಟಗಳು ಹೆಚ್ಚಿರುತ್ತೆ. ತಂಡ ಮೊತ್ತ 12. ಪ್ರಥಮ ಓವರ್ನ ಚಾಲ್ತಿಯಲ್ಲಿ 48ರ ಟಾರ್ಗೆಟ್ ಅನ್ನು ಚೇಸ್ ಮಾಡುತ್ತಾ ಪ್ರಥಮ ಓವರ್ನಲ್ಲಿ 12 ರನ್ ಕಲೆ ಹಾಕ್ತಾ ಇದೆ. ಇನ್ನೂ ಸಹ 3 ಎಸೆತಗಳು ಬಾಕಿ ಉಳಿತಾ ಇದೆ. ಮತ್ತೆ ರಿವರ್ಸ್ ಶಾಟ್. 1 ಓಟಕ್ಕೆ ಸೀಮಿತವನ್ನು ಕಾಣ್ತಾ ಇದ್ದೇವೆ. 1 ಓಟದ ಮುಖಾಂತರ ತಂಡ ಮೊತ್ತದಲ್ಲಿ 1 ಓಟದ ಹೆಚ್ಚಳತೆ. ತಂಡ ಮೊತ್ತ 13ಕ್ಕೆ ಮುನ್ನುಗ್ತಾ ಇದೆ. ಮತ್ತೆ ಎಸೆತಗಾರಿಕೆಯಲ್ಲಿ ವೈಭವ್ ಮತ್ತೆ ರಿವರ್ಸ್ ಶಾಟ್ಗಾಗಿ ಯತ್ನ. ಯಾವುದೇ ಸಫಲತೆಯನ್ನು ಕಾಣ್ತಾ ಇದ್ದ ಚುಕ್ಕಿ ಆಗ್ತಾ ಇದೆ ಕ್ಲೈವನ್. ದಾಳಿಗೆ ಕ್ಲೈವನ್. ನಾನ್ ಸ್ಟ್ರೈಕರ್ನಲ್ಲಿ ಅಶೋಕ್ ಇರುವ ಸವ್ಯಸಾಚಿ ಆಟಗಾರರು ಅಂಕಣದ ಒಳಭಾಗದಲ್ಲಿ. ಮತ್ತೆ ರಿವರ್ಸ್ ಶಾಟ್ಗಾಗಿ ಯತ್ನ ವಿಫಲತೆ. ಯಾವುದೇ ಓಟಕ್ಕೆ ಆಸ್ಪದ ನೀಡ್ತಾ ಇಲ್ಲ. ಪ್ರಥಮ ಓವರ್ನ ಮುಕ್ತಾಯವನ್ನು ಕಾಣ್ತಾ ಇದೆ. ಪ್ರಥಮ ಓವರ್ನ ಮುಕ್ತಾಯದಲ್ಲಿ ತಂಡ ಮೊತ್ತ 13. 1-3 ಅರ್ಥಾತ್ 13.
ಸರ್ಫರಾಜ್ ಎಸೆತಗಾರಿಕೆಯಲ್ಲಿ ಸರ್ಫರಾಜ್ ಅಶೋಕ್ ರವರಿಗೆ ಪ್ರಥಮ ಎಸೆತ ಒಂಟಿ ಓಟಕ್ಕೆ ಸೀಮಿತತೆಯನ್ನು ಕಾಣ್ತಾ ಇದೆ. ಕೊಂಚ ಕ್ಷೇತ್ರ ಗಲಿಬಿಲಿಯನ್ನು ಕಾಣ್ತಾ ಇದ್ದೇವೆ. ಯಾವುದೇ ಓಟಕ್ಕೆ ಆಸ್ಪದವನ್ನು ನೀಡ್ತಾ ಇಲ್ಲ. ಒಂಟಿ ಓಟವನ್ನು ಸೀಮಿತಗೊಳಿಸ್ತಾ ಇದೆ. ಒಂಟಿ ಓಟದ ಮುಖಾಂತರ ತಂಡ ಮೊತ್ತ 14. ಮತ್ತೆ ಉತ್ತಮವಾದಂಥ ಎಸೆತ ಕೊಂಚ ಹೊರ ನಡೆದು ಕಂಡಂಥ ಚೆಂಡು ಅಕ್ರಮ ಎನ್ನುವಂಥ ಸೂಚನೆ, ವೈಟ್ ಬಾಲ್ ಎನ್ನುವಂಥ ತೀರ್ಪುಗಾರರಿಂದ ಮೂಡಿ ಬರ್ತಾ ಇದೆ. ಒಂಟಿ ಓಟದ ಮುಖಾಂತರ ತಂಡದ ಮೊತ್ತ 15ಕ್ಕೆ ಮುನ್ನುಗ್ತಾ ಇದೆ. ಮತ್ತೆ ಸರ್ಫರಾಜ್ ಎಸೆತಗಾರಿಕೆಗೆ ಸಿದ್ಧಾರ್ಥ. ಮತ್ತೆ ಸರ್ಫರಾಜ್ ಉತ್ತಮವಾದ ಒಂದು ಎಸೆತ, ಯಾವುದೇ ಓಟಕ್ಕೆ ಆಸ್ಪದ ನೀಡ್ತಾ ಇಲ್ಲ, ಚುಕ್ಕಿ ಆಗ್ತಾ ಇದೆ. ಕೊಂಚ ಮಟ್ಟಿಗೆ ಯಶಸ್ಸನ್ನು ಕಾಣ್ತಾ ಇದ್ದಾನೆ ಸರ್ಫರಾಜ್. ಮತ್ತೆ ಎಸೆತಗಾರಿಕೆಯಲ್ಲಿ ಮತ್ತೆ ಕೊಂಚ ಹೊರ ನಡೆದು ಕಂಡ ಚೆಂಡು ಯಾವುದೇ ಓಟಕ್ಕೆ ಆಸ್ಪದ ನೀಡ್ತಾ ಇಲ್ಲ, ಮತ್ತೆ ಚುಕ್ಕಿ ಆಗ್ತಾ ಇದೆ. ಕೊಂಚ ಯಶಸ್ವಿ ಎಸೆತಗಾರಿಕೆಯನ್ನು ನೀಡ್ತಾ ಇದ್ದಾನೆ ಸರ್ಫರಾಜ್ ಎಸೆತಗಾರಿಕೆಯಲ್ಲಿ. ಮತ್ತೆ ಸರ್ಫರಾಜ್ ಎಸೆತಗಾರಿಕೆಯಲ್ಲಿ ಹುದ್ದರಿ ಆಘಾತ, ಪ್ರಥಮ ಹುದ್ದರಿ ಆಘಾತ. ಕ್ಲೈವನ್ ರವರ ಹುದ್ದರಿ ನೆಲಕ್ಕೆ ಹಚ್ತಾ ಇದೆ. ಪ್ರಥಮ ಬ್ರೇಕ್ ಥ್ರೋ ಆಗ್ತಾ ಇದೆ. ಪ್ರಥಮ ಬ್ರೇಕ್ ಥ್ರೋ. ಹಲೋ, ಹುದ್ದರಿ ಪಡೆದಂತ ಬಳಿಕ ಮತ್ತೆ ಎಸೆತಗಾರಿಕೆಯಲ್ಲಿ ಸರ್ಫರಾಜ್ ಸಜ್ಜಾಗ್ತಾ ಇದ್ದಾನೆ. ಮತ್ತೆ ರಿವರ್ಸ್ ಶಾಟ್ಗಾಗಿ ಯತ್ನ ವಿಫಲತೆ, ಯಾವುದೇ ಓಟಕ್ಕೆ ಆಸ್ಪದ
ನೀಡ್ತಾ ಇಲ್ಲ, ಚುಕ್ಕಿ ಆಗ್ತಾ ಇದೆ. ಓವರ್ನ ಮುಕ್ತಾಯ. ಕೊಂಚ ಮಟ್ಟಿಗೆ ಯಶಸ್ವಿ ಎಸೆತಗಾರಿಗೆ ನೀಡಿದರು ಸರ್ಫರಾಜ್. ಕೇವಲ 2 ಓಟವನ್ನು ಬಿಟ್ಟುಕೊಡ್ತಾ ಇದ್ದಾರೆ. ತಂಡದ ಮೊತ್ತ 15. 2 ಓವರ್ಗಳ ಮುಕ್ತಾಯದಲ್ಲಿ 1 ಉದ್ದರಿಯ ನಷ್ಟದಲ್ಲಿ. ಹಲೋ, ಹಲೋ. ಹಲೋ, ವಿಲ್ಸನ್ ಎಸೆತಗಾರಿಕೆಯಲ್ಲಿ ಮತ್ತೆ ರಿವರ್ಸ್ ಶಾಟ್ ಮುಖಾಂತರ 6 ಓಟಗಳು. ತಂಡ ಮೊತ್ತ 21ಕ್ಕೆ ಮುನ್ನುಗ್ತಾ ಇದೆ. ಹಲೋ, ಮತ್ತು ವಿಲ್ಸನ್ ದ್ವಿತೀಯ ಶತಕಕ್ಕೆ ತೀರ್ಪುಗಾರನು ಬಡುತ್ತಾ ಮತ್ತೆ ಚುಕ್ಕಿ ಆಗ್ತಾ ಇದೆ. ಯಾವುದೇ ಓಟಕ್ಕೆ ಆಸ್ಪದ ನೀಡ್ತಾ ಇಲ್ಲ. ಚುಕ್ಕಿ ಎಸೆತ. ಮತ್ತೆ ವಿಲ್ಸನ್ ಎಸೆಗಾರಿಕೆಯಲ್ಲಿ ಎದುರಿಸಿ ನಾಡಿಗ ಅಶೋಕ. ಮತ್ತೆ ರಿವರ್ಸ್ ಶಾಟ್ಗಾಗಿ ಯತ್ನ. 1 ಟಿ ಓಡನ್ನು ತಂದು ಹಾಕ್ತಾ ಇದ್ದಾನೆ. और इस बीच अंपायर थोड़ा मैच थोड़ा जल्दी कराएंगे तो अच्छा रहेगा. स्कोर बढ़ता हुआ 22 रन, ये विकेट के नुकसान पर. और बॉलिंग पर विल्सन और एक अच्छी सी गेंद, डॉटेड गेंद. और विल्सन बॉलिंग मार्ग पर 5वीं गेंद लेकर, तीसरे ओवर की 5वीं गेंद लेकर विल्सन जॉयल के लिए. और एक बेहतरीन सा शॉट 6 रनों के लिए. इस 6 के साथ स्कोर बढ़ता हुआ 28 रन. बीस रन की जरूरत. 19 गेंदों में 20 रन की जरूरत है.
और एक सिंगल के साथ स्कोर बढ़ता हुआ 29 रन। तीसरे ओवर की समाप्ति, 3 ओवर की समाप्ति पर स्कोर बढ़ता हुआ 29 रन, 1 विकेट के नुकसान पर। बकरी देगी 20-25 फॅमिली करून जाय बोलावा अंडे मागे जे काम करायचं मुश्किल ती तेव्हा ಹಲೋ ಸರ್ಫರಾಜ್ ಹೆಸರುಗಾರ खेली ತನ್ನ ಕೂಟದ ದ್ವಿತೀಯ ಹಾಗೂ ಇನ್ನಿಂಗ್ಸ್ನ 4ನೇ ಓವರ್ನ ಎಸೆಯಲಿಕ್ಕೆ ಸರ್ಫರಾಜ್ ಉತ್ತಮವಾದೊಂದು ಹೊಡೆತ. ಒಂಟಿ ಓಟಕ್ಕೆ ಸೀಮಿತ ಎಂದು ಕಾಣ್ತಾ ಇದ್ದೇವೆ. ಲಾಂಗ್ ಆನ್ ವಿಭಾಗದಲ್ಲಿ ಕ್ಷೇತ್ರರಕ್ಷಣೆ ಆಗ್ತಾ ಇದೆ. ಒಂಟಿ ಓಟದ ಮುಖಾಂತರ ತಂಡ ಮೊತ್ತ 30, ಕೇವಲ 18 ಓಟಗಳ ಅವಶ್ಯಕತೆಯನ್ನು ಕಾಣ್ತಾ ಇದೆ. ಮತ್ತೆ ಸರ್ಫರಾಜ್ ಎಸೆತಗಾರಿಕೆಯಲ್ಲಿ ಸರ್ಫರಾಜ್ ದ್ವಿತೀಯ ಎಸೆತಕ್ಕಾಗಿ ಉತ್ತಮವಾದ ಒಂದು ಎಸೆತ. ಯಾವುದೇ ಓಟಕ್ಕೆ ಆಸ್ಪದ ನೀಡ್ತಾ ಇಲ್ಲ, ಚುಕ್ಕಿ ಆಗ್ತಾ ಇದೆ. 30ಕ್ಕೆ ಸ್ಥಗಿತತೆಯನ್ನು ಕಾಣ್ತಾ ಇದೆ ತಂಡ. ಓಟ 30ಕ್ಕೆ 1. ಮತ್ತೆ ಸರ್ಫರಾಜ್ ಎಸೆತಗಾರಿಕೆಯಲ್ಲಿ ತೃತೀಯ ಎಸೆತಕ್ಕಾಗಿ ಸರ್ಫರಾಜ್ ತೀರ್ಪುಗಾರನು ಬಳಸುತ್ತಾ ಮತ್ತೆ ಬೀಸುಗೆ ಮನಮೋಹಕ ಶೈಲಿಯ ಒಂದು ಹೊಡೆತ, 6 ಓಟಗಳು. ಗಗನ ಚುಂಬಿ ಹೊಡೆತ. ಶುಐಬ್ ರವರು ಆದಷ್ಟು ಬೇಗ ಬಾಲನ್ನು ಎಕ್ಕುತ್ತಾರೆ ಬರಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ.
ಶುಐಬ್ ಶಾಬುದ್ದೀನ್ ಆದಷ್ಟು ಬೇಗ ಚೆಂಡನ್ನು ಹುಡುಕಿ ತರಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ. ಮತ್ತೆ ಸರ್ಫರಾಜ್ ಎಸೆತಗಾರಿಕೆಯಲ್ಲಿ ಮತ್ತೊಂದು ಬೀಸುಗೆ ಮನಮೋಕಶೈಲಿ ಹೊರತ ಲಾಂಗ್ ಆನ್ ವಿಭಾಗದಲ್ಲಿ ಮತ್ತೊಂದು ಸಿಕ್ಸ್. ಮೊತ್ತ 42. ಕೇವಲ 6 ಓಟಗಳ ಅವಶ್ಯಕತೆ. ಅಶೋಕ ಕೇವಲ 9 ಎಸೆತಗಳ ಮುಂದೆ 25 ಓಟವನ್ನು ಕಲೆ ಹಾಕ್ತಾ ಇದ್ದಾನೆ. ಮತ್ತೊಂದು ಮನಮೋಹಕ ಶೈಲಿಯ ಒಂದು ಹೊಡೆತ ಸಿಕ್ಸ್. ಸ್ಪಷ್ಟ ಜಯ.